ಪ್ರತಿ ವಾರ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಭಯಾನಕ ಟಾಸ್ಕ್ ಅಂದ್ರೆ ಅದು ನಾಮಿನೇಷನ್ ಎಂಬ ಬೆಂಕಿ ಟಾಸ್ಕ್. ಹೌದು, ಪ್ರತಿ ವಾರ ಮಿಸ್ಸಿಲ್ಲದೆ ಸ್ಪರ್ಧಿಗಳು ಇದನ್ನ ಮಾಡಲೇಬೇಕು. ಹಾಗೆ ಈ ವಾರ ಕೂಡ ಬಹಳ ವಿಭಿನ್ನವಾಗಿ ಬಿಗ್ ಬಾಸ್ ಸೀಸನ್ 10ರ ಕೆಲ ಸ್ಪರ್ಧಿಗಳನ್ನ ದೊಡ್ಡ ಮನೆಗಳಿಗೆ ಕರೆಸಿ ಅವರ ನೇತೃತ್ವದಲ್ಲಿ ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಇನ್ನು ಯಾರೆಲ್ಲ ಈ ವಾರ ನಾಮಿನೇಟ್ ಆಗಿದ್ದಾರೆ ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆಗೆ ಬಂದ ಹಳೆ ಸ್ಪರ್ಧಿಗಳು ಯಾರು? ಬಿಗ್ ಬಾಸ್ ಸೀಸನ್ 10ರಲ್ಲಿ ಸಂತು ಪಂತು ಅಂತಲೇ ಫೇಮಸ್ ಆಗಿದ್ದ ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಎಂಟ್ರಿ ಕೊಟ್ಟಿದ್ರು. ವರ್ತೂರು ಸಂತೋಷ್ ಅವರು ಮನೆಯೊಳಗೆ ಇರುವ ಜೈಲಿಗೆ ಕೆಲ ಸ್ಪರ್ಧಿಗಳನ್ನ ಕರೆದುಕೊಂಡು ಹೋಗಿ ನಾಮಿನೇಷನ್ ಮಾಡಿಸಿದ್ರು. ನಮ್ರತಾ ಗೌಡ ಅವರು ಮುಖಕ್ಕೆ ಕ್ರೀಮ್ ಬಳಿಸುವ ಮೂಲಕ ಕೆಲವರ ನಾಮಿನೇಷನ್ ಮಾಡಿಸಿದ್ರು. ತನಿಷಾ ಕುಪ್ಪಂಡ, ಡ್ರೋನ್ ಪ್ರತಾಪ್ ಕೂಡ ನಾಮಿನೇಷನ್ ಪ್ರಕ್ರಿಯೆ ನಡೆಸಲು ಬಿಗ್ ಬಾಸ್ ಮನೆಗೆ ಬಂದಿದ್ರು. ಬಿಗ್ ಬಾಸ್ ಮನೆಗೆ ಕಾರ್ತಿಕ್ ಸರ್ಪ್ರೈಸ್ ಎಂಟ್ರಿ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಮನೆಯೊಳಗೆ ಸಖತ್ ಸರ್ಪ್ರೈಸ್ ಎಂಟ್ರಿ ನೀಡಿದ್ರು. ಕ್ಯಾಪ್ಟನ್ ಗೌತಮಿ ಜಾಧವ್ ಅವರ ಕೈಯಲ್ಲಿ ನೇರ ನಾಮಿನೇಷನ್ ಮಾಡಿಸಿದ್ರು. ಇದರಲ್ಲಿ ಮಂಜು, ಮೋಕ್ಷಿತಾ, ಐಶ್ವರ್ಯ, ಸುರೇಶ್ ಮಾತ್ರ ನಾಮಿನೇಟ್ ಆಗದೆ ಉಳಿದುಕೊಂಡಿದ್ರು. ಬಾಕಿ 4ರಲ್ಲಿ ಮೋಕ್ಷಿತಾ ಅವರನ್ನ ಗೌತಮಿ ನೇರವಾಗಿ ನಾಮಿನೇಟ್ ಮಾಡಿದ್ರು. ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಸ್ವಾಭಿಮಾನದ ಹೆಸರಿನಲ್ಲಿ ಕೈಚೆಲ್ಲಿದ್ದು ಮತ್ತು ವೀಕ್ಷಕರ ಹೋಟ್ಗಳಿಗೆ ಅವಮಾನ ಮಾಡಿದ್ದು ಸರಿಯಲ್ಲ ಎಂದು ಮೋಕ್ಷಿತಾ ಬಗ್ಗೆ ಖಡಕ್ ಕಾರಣಗಳನ್ನ ನೀಡಿ ಅವರ ತಲೆ ಮೇಲೆ ಕಪ್ಪು ನೀರು ಹಾಕಿ ನಾಮಿನೇಟ್ ಮಾಡಿದ್ರು. ಮತ್ತೆ ನಾಮಿನೇಟ್ ಆದ ಭವ್ಯ ಗೌಡ. ಮೋಕ್ಷಿತಾ ಅವರು ನೇರವಾಗಿ ನಾಮಿನೇಟ್ ಆದ್ರೆ ಮನೆಯೊಳಗೆ ಸದಸ್ಯರಿಂದ ಒಟ್ಟು 7 ಮಂದಿ ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ ಭವ್ಯ ಕೂಡ ಇದ್ದಾರೆ. ಒಟ್ಟು ಈ 8 ಮಂದಿಯಲ್ಲಿ ಭವ್ಯ ಮತ್ತು ಮೋಕ್ಷಿತಾ ಅವರೇ ಅತಿ ಹೆಚ್ಚು ಬಾರಿ ನಾಮಿನೇಟ್ ಆಗಿರುವುದು. ಉಳಿದಂತೆ ಚೈತ್ರಾ ಕುಂದಾಪುರ, ತ್ರಿವಿಕ್ರಮ್, ಶಿಶಿರ್ ಶಾಸ್ತ್ರಿ, ಧನರಾಜ್ ಆಚಾರ್, ರಜತ್ ಕಿಶನ್, ಹನುಮಂತ ಲಮಾಣಿ ಇದ್ದಾರೆ. ಅದೇನೇ ಆಗ್ಲಿ, ಸದ್ಯ ಬಿಗ್ ಬಾಸ್ ಆಟದಲ್ಲಿ 8 ಮಂದಿ ನಾಮಿನೇಟ್ ಆಗಿದ್ದು ಈ ವಾರ ಯಾರು ಹೊರಗೆ ಹೋಗಬಹುದು ಎಂಬ ಕುತೂಹಲ ಹೆಚ್ಚಾಗಿದೆ. ಜೊತೆಗೆ ಕಳೆದ ವಾರ ಬೇರೆ ಯಾರೂ ಎಲಿಮಿನೇಟ್ ಆಗಿಲ್ಲ. ಹಾಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಮಾಡಿದ್ರೂ ಅಚ್ಚರಿಯಿಲ್ಲ. ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.